ಮನುಷ್ಯರಿಗೆ ಇರುವಂಥ ಒಂದು ಸಾಮಾನ್ಯ ಒಂದು ಇಚ್ಛೆ ಆಸೆ ಅಂತಂದರೆ ಶ್ರೀಮಂತರಾಗಿರಬೇಕು, ಶ್ರೀಮಂತರಾಗೆ ಯಾವಾಗಲೂ ಮುಂದುವರಿಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಪ್ರತಿ ಜನ್ಮದಲ್ಲೂ ಶ್ರೀಮಂತರಾಗಿ ಇರಬೇಕು ಅಂತಂದರೆ ನಾವೇನು ಮಾಡಿರಬೇಕು ಅಂಥೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗೆ ಒಂದು ಸರಿ ಬಂದಿರುವಂಥ ಶ್ರೀಮಂತಿಕೆ ಹಾಗೆ ಮುಂದುವರಿತಾ ಹೋಗಬೇಕು ಅಂತಂದರೆ ಏನು ಮಾಡಿರಬೇಕು ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ. ಹಾಗಾದರೆ ಒಂದು ಸರಿ ಬಂದಿರುವಂಥ ಶ್ರೀಮಂತಿಕೆ ಆಗಲಿ ಪ್ರತಿ ಜನ್ಮದಲ್ಲೂ ನಮಗೆ ಶ್ರೀಮಂತಿಕೆ ಉಳಿಬೇಕು ಅಂತಂದರೆ ಏನು ಮಾಡಿರಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಎಲ್ಲರೂ ಬಯಸ್ತಕ್ಕಂತಹದ್ದೇ ಇದು. ಹೌದು. ಕೆಲವರು ಸುಮಾರು ಜನ ತುಂಬ ಜೋರಾಗಿತ್ತು, ಎಲ್ಲ ಹೋಗ್ಬಿಡ್ತು. ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿತ್ತು, ಹೀಗೆ ಹೋಗ್ಬಿಡ್ತು. ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಬೆಳೆಸ್ತೇವೆ. ಹೌದು. ಆದರೆ ದೇವರು ಕೊಡ್ತಾನೆ, ಮತ್ತೆ ಈಸ್ಕೊಂಡ್ಬಿಡ್ತಾನೆ ಅಥವಾ ಕಿತ್ಕೊಂಡ್ಬಿಡ್ತಾನೆ, ಏನೋ ಒಂದು ಹೇಳ್ತೀವಿ ನಾವು. ಭಗವಂತ ಲೇವಾದೇವಿ ಮಾಡಲ್ಲ. ಮಾಡ್ತಿರೋದು ನಾವು, ಹೇಳ್ತಿರೋದು ದೇವರಿಗೆ. ಹಾಗಾಗಿ ಇದಕ್ಕೆ ನಿಜವಾದ ಸತ್ಯತೆ ಏನಾಗಬೇಕಾಗತ್ತೆ? ಶಾಶ್ವತವಾಗಿರ್ತಕ್ಕಂಥ ಪದವಿ ಅಂತ ಅಂದ್ಕೊಳ್ಳೋಣ. ಶ್ರೀಮಂತಿಕೆ ಅಂದರೆ ಪದವಿ, ಅದು ಯಾವ್ದು ಬೇಕಾರಾಗಿರ್ಬೋದು. ಆರೋಗ್ಯ, ನೆಮ್ಮದಿ, ಕುಟುಂಬ ಎಲ್ಲದಕ್ಕೂ ಸೇರುತ್ತೆ. ನಾವು ದುಡ್ಡಿಗೂ ಅಷ್ಟೇ ಲೆಕ್ಕ ಹಾಕಬಾರ್ದು. ನಾವು ಹಣ ಆಸ್ತಿಗೆ ಅಷ್ಟೇ ಅದನ್ನು ಹೇಳ್ಕೊಳ್ತೀವಿ. ಅದಲ್ಲ, ಒಂದು ಕುಟುಂಬ ನೆಮ್ಮದಿಯಾಗಿರಬೇಕಾದ್ರೆ ಎಲ್ಲವೂ ಸೂಕ್ತವಾಗಿದ್ದಾಗ ಅದು ನಮಗೆ ಒಂದು ಶ್ರೀಮಂತಿಕೆ ಅಂತ ತೋರಿಸುತ್ತೆ. ಹೌದು. ಹಾಗಾಗಿ ಏರಿಳಿತಗಳು ಯಾಕೆ ಬರಬೇಕು, ನಾವು ಮಾಡಿರತಕ್ಕಂಥ ಅಪರಾಧ ಆದರೂ ಏನು ಅಂತಕ್ಕಂಥ ವಿಚಾರವನ್ನು ಇವತ್ತು ಮುಂದೆ ಇಡಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ನಾವು ಏನೋ ಮಾಡಿಬಿಟ್ಟಿದ್ದೀವಿ, ತಪ್ಪು ಮಾಡಿಬಿಟ್ವಾ, ಹಲವಾರು ರೀತಿಯಲ್ಲಿ ಅವರೇ ಪ್ರಶ್ನೆ ಹಾಕೋತಾರೆ. ಅಥವಾ ಬೇರೆಯವರಿಂದ ನಮ್ಗೆ ತೊಂದರೆ ಆಯಿತಾ ಅಂತಕ್ಕಂಥದ್ದು ಅನ್ಕೋತಾರೆ. ಆದರೆ ಇಲ್ಲಿ ಮುಖ್ಯವಾದ ವಿಚಾರ, ಕೆಲವರಿಗೆ ಇದು ಕಷ್ಟಕರವಾದ ವಿಚಾರ ಅನಿಸತ್ತೆ. ಆ ಅನುಭವಿಸ್ತಾ ಇರೋರು ಅದನ್ನು ತಿಳ್ಕೊಂಡ್ರೆ ಇದು ಸತ್ಯ ಅಂತ ಅನಿಸತ್ತೆ. ಏನು? ಮೊದಲನೇದಾಗಿ, ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಮದುವೆ ಮಾಡದೇ ಇರತಕ್ಕಂತಹ ಒಂದು ದೊಡ್ಡ ಶಾಪ. ವಯಸ್ಸಿಗೆ ಸರಿಯಾಗಿ ಹೆಣ್ಣಿಗೂ ಆಗ್ಬೋದು, ಗಂಡಿಗಾದರೂ ಆಗಿರ್ಬೋದು. ವಯಸ್ಸಿಗೆ ಸರಿಯಾಗಿ ಮದುವೆಯನ್ನು ಮಾಡದೇ ಇರತಕ್ಕಂಥ ತಂದೆ ತಾಯಿಗಳಿಗೆ ಬ್ರಹ್ಮಹತ್ಯೆ ದೋಷ. ಇವರಿಗೆ ಪರಿಹಾರ ಇಲ್ಲ. ಎಷ್ಟು ಜನ್ಮ ಎತ್ತಿದರೂ ಈ ಹತ್ಯೆ ದೋಷದಲ್ಲೇ ಇರಬೇಕಿವರು. ಸರಿಯಾದ ವಯಸ್ಸಿಗೆ ಸರಿಯಾಗಿ ಮದುವೆಯನ್ನು ಮಾಡುವುದಕ್ಕೆ ಆಗಿಲ್ಲವಾ ಅಥವಾ ಅವರು ಮಾಡಿಕೊಳ್ಳುತ್ತಿಲ್ಲವಾ, ಇದರೊಂದು ಪ್ರಶ್ನೆ ಬರುತ್ತೆ. ಅವ್ರು ಮಾಡ್ಕೋತಾ ಇಲ್ವಾ, ಇವ್ರು ಮಾಡ್ತಾ ಇಲ್ವಾ? ಹೌದು. ಎರಡೂ ಒಂದೇ ತಪ್ಪು. ಅಂತೂ ಸಕಾಲದಲ್ಲಿ ವಯಸ್ಸಿಗನುಸಾರವಾಗಿ ಮದುವೆ ಆಗದೇ ಇರತಕ್ಕಂಥದ್ದು ಮದುವೆ ಮಾಡ್ಕೊಳ್ಳೋ ಪೂರ್ವಾರ್ಜಿತ ಪುಣ್ಯಶೇಷ, ಕರ್ಮಶೇಷ. ಮದುವೆ ಮಾಡ್ಕೊಳ್ಳೋರು, ಮಾಡದೇ ಇರತಕ್ಕಂಥ ತಂದೆ ತಾಯಿ, ಇದೇ ಪೂರ್ವಾರ್ಜಿತದ ಕರ್ಮಶೇಷ. ಇದಕ್ಕೆ ಎಂಡಿಲ್ಲ, ರಿಪೀಟ್ ಆಗ್ತಾನೆ ಇರುತ್ತೆ. ಹಾಗಿರಬೇಕಾದ್ರೆ ಇದೆರಡರಲ್ಲಿ ಯಾವುದೋ ಒಂದು ತಪ್ಪಿರಬೇಕು. ಯಾಕೆ ತಪ್ಪಾಗ್ತಾ ಇದೆ? ಅದಕ್ಕೆ ಮೂಲ ಕಾರಣ ಇನ್ನೊಂದು ಭಾಗ, ಮಕ್ಕಳನ್ನು ಪೋಷಣೆಯ ವಿಚಾರದಲ್ಲಿ ತಂದೆ ತಾಯಿಗಳ ಹಿನ್ನಡೆ. ಮಕ್ಕಳಿಗೆ ಪೋಷಣೆ ಮಾಡುವ ವಿಚಾರದಲ್ಲಿ ತಂದೆ ತಾಯಿಗಳ ಹಿನ್ನಡೆ. ನಾವೇನು ತಿಂತೀವೋ ಅದು ನಾನು ತಿನ್ನಿಸಿದ್ದೀವಿ, ನಾವು ಹೆಂಗಿದ್ದೀವೋ ಅದು ನಾವು ತೋರಿಸಿದ್ದೀವಿ. ಇದಾಯ್ತಾ? ಸರಿನಾ ಇದು? ಇಲ್ಲ ಗುರುಗಳೇ, ತಪ್ಪು ಅಲ್ವಾ? ಹೌದು. ನಮ್ಗೇನು ಗೊತ್ತೋ ಅದು ನಾವು ಮಾಡಿದ್ದೀವಿ. ನಮ್ಮ ಅಪ್ಪ ಅಮ್ಮ ನಮ್ಗೇನು ತೋರಿಸಿದ್ರು ಅದು ಮಾಡಿದ್ದೀವಿ. ಇದು ಕಳ್ಳತನದ ವಿಚಾರ ಅಲ್ಲ? ಹೌದು. ಕದಿಯೋದು ಇದು. ಹೌದು. ವಿಚಾರವನ್ನು ಕದಿಯೋದು, ಸುಳ್ಳನ್ನು ಸೃಷ್ಟಿ ಮಾಡ್ಕೊಳ್ಳೋದು. ಇನ್ನೊಂದು ಸೋಮಾರಿತನ. ಹಿಂಗೆ ಹೇಳ್ಕೊಂಡೇ ಕಾಲ ಕಳ್ಕೊಂಡು ಜೀವನ ಪರ್ಯಂತ ಯಾರು ನೆಮ್ಮದಿಯಾಗಿ ಆರೋಗ್ಯವಾಗಿ ಯಾಕಿಲ್ಲ. ಶ್ರೀಮಂತಿಕೆ ಅಂತಕ್ಕಂಥದ್ದು ಹಣ ಒಂದಲ್ಲ, ಎಲ್ಲವೂ ಶ್ರೀಮಂತಿಕೆನೇ. ಹೌದು. ಅದು ಸಣ್ಣ ಉದಾಹರಣೆ. ತಂದೆ ಕಾಲದಲ್ಲಿ ತುಂಬ ಜೋರಾಗಿದ್ರು, ಅಪ್ಪ ಸತ್ತ, ಎಲ್ಲ ಕಳ್ಕೊಂಡ್ರು. ಹೌದು. ಕೆಲವೊಂದು ಕುಟುಂಬದಲ್ಲಿ ಅಪ್ಪ ಇದ್ದಾಗ ಏನೂ ಇರಲಿಲ್ಲ, ಅಪ್ಪ ಸತ್ತ, ಇವರು ಚೆನ್ನಾಗಾದರು.
ಸೊ ಹೀಗೂ ಹೌದು ಹಾಗೂ ಹೌದು. ಹೌದು. ಇದರ ವ್ಯತ್ಯಾಸ ಏನು ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ನಾವು ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನು ತಿಳಿಯದೇ ಇರುವ ಕಾರಣ ಏನದು